ಕ್ರಾಂತಿ ರಾಜಣ್ಣ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ರಾಜಣ್ಣ ಅವರಿಗೆ ಏನಾದ್ರೂ ಮಾಹಿತಿ ಇರಬೇಕು, ಮಾಹಿತಿ ಇಲ್ಲದೆ ಅವರು ಹೇಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರನ್ನ ಕೇಳಿದ್ರೆ ಹೆಚ್ಚಿನ ವಿವರಣೆ ಸಿಗಬಹುದು. ನನಗಿರುವಂತಹ ಮಾಹಿತಿಯಂತಹ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ KN ರಾಜಣ್ಣ ಅವರ ಹೇಳಿಕೆಯಿಂದ ಎಲ್ಲರ ಗಮನ ಅವ್ರ ಕಡೆನೇ ಇದೆ. ರಾಜಣ್ಣ ಅವರು ಹೇಳಿದ್ರು ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಆ ನಂತರ ಅಂತ ಹೇಳಿ ಎಲ್ರು ಚರ್ಚೆ ಮಾಡ್ತಿದ್ದಾರೆ. ಏನಾಗಬಹುದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಂತರ ಅಂತ ಹೇಳಿ. ಅದು ಬೇರೆ ಒಂದ್ ವೇಳೆ ಏನಾದ್ರೂ ಈಗಲೇ ಬಾಯಿ ಬಿಟ್ಬಿಟ್ರೆ ಅದ್ರ ಮೇಲೆ ಇರುವಂತಹ ಆಸಕ್ತಿ ಹೊರಟೋಗ್ಬಿಡುತ್ತೆ ಅಂತ ಹೇಳಿ ಅದನ್ನೂ ಬೇರೆ ಹೇಳ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವ್ರಿಗೇನೋ ಮಾಹಿತಿ ಇದೆ, ಅದಕ್ಕೆ ಆ ರೀತಿಯಾಗಿ ಹೇಳಿದ್ದಾರೆ. ಮಾಹಿತಿ ಇಲ್ಲದೆ ಅವರು ಹೇಳೋಕೆ ಹೇಗ್ ಸಾಧ್ಯ? ಅವರನ್ನ ಹೋಗಿ ಕೇಳ್ಕೊಳ್ಳಿ, ಅವರೇ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನನಗಿರುವಂತಹ ಮಾಹಿತಿ ಅಂತಹ ಬದಲಾವಣೆ ಸದ್ಯಕ್ಕಿಲ್ಲ ಅನ್ನೋದು. ಸೊ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಿಯಾಕ್ಷನ್. ಅಲ್ಲ, ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ. ಅವರು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತನ್ನ ಆಡಿದ್ದಾರೆ. ಅವ್ರಿಗೆ ಯಾವ್ದೋ ಮಾಹಿತಿ ಇರ್ಬೇಕು. ಇಲ್ಲದೆ ಇದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅವರನ್ನೇ ಕೇಳಿದ್ರೆ ವಿವರವಾಗಿ ಹೇಳ್ತಾರೆ. ಜಾರಕಿಹೊಳಿ ಅವರು ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಗಮನಕ್ಕೆ ನನ್ನ ಗಮನಕ್ಕೆ ಯಾವುದೂ ಇಲ್ಲ. ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ, ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ. ಆದ್ರೂ ಕೂಡ ನನಗೆ ಯಾವುದು ಅಂತ ವಿಚಾರಗಳು ಗೊತ್ತಿಲ್ಲ. ಅವರು ಅವರವ್ರ ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ. ಅವ್ರ ಹೇಳಿಕೆಗಳು ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ.